ರ್ಯಾಪಿಡೋ, ಓಲಾ, ಊಬರ್ನಲ್ಲಿ ಸೇವೆ ನೀಡುವಂತಹ ಬೈಕ್ ಸವಾರರಿಗೆ ಕರ್ನಾಟಕ ಹೈಕೋರ್ಟ್ ಶಾಕ್ ನೀಡಿದೆ. ಇನ್ನು 6 ವಾರಗಳ ಕಾಲ ಬೆಂಗಳೂರು ಹಾಗೂ ಮೈಸೂರಿನಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಯನ್ನ ಸ್ಥಗಿತ ಮಾಡುವಂತೆ ಆದೇಶವನ್ನ ಹೊರಡಿಸಿದ್ದು, ಬೈಕ್ ಟ್ಯಾಕ್ಸಿಗೆ ಸೂಕ್ತ ಮಾರ್ಗಸೂಚಿ ಬರುವವರೆಗೂ ಕೂಡ ಸ್ಥಗಿತ ಮಾಡುವಂತೆ ಕೋರ್ಟ್ ಆದೇಶವನ್ನ ನೀಡಿದೆ. ಹೌದು, ಬೆಂಗಳೂರು, ಮೈಸೂರು ನಗರದಲ್ಲಿ ರ್ಯಾಪಿಡೋ, ಓಲಾ, ಊಬರ್ ಬೈಕ್ ಟ್ಯಾಕ್ಸಿ ಸೇವೆಯನ್ನ ಲಭ್ಯ ಇದ್ದು, ಆದರೆ ಇದು ಕಾನೂನು ಬಾಹಿರವಾಗಿತ್ತು. ಈ ಬೈಕ್ಗಳಂತಹ ಸಾರಿಗೆ ವಾಹನಗಳಾಗಿ ನೋಂದಾಯಿಸಲು 2022ರಲ್ಲಿ ಸಲ್ಲಿಸಿದಂತಹ ಅರ್ಜಿಗಳನ್ನು ಪರಿಗಣಿಸುವಂತೆ ಕರ್ನಾಟಕ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಅಂತ ಹೇಳಿ ಊಬರ್ ಇಂಡಿಯಾ ಸಿಸ್ಟಮ್ ಪ್ರೈವೇಟೆಡ್ ಲಿಮಿಟೆಡ್ ಹಾಗೆ ರೋಪ್ಟೆನ್ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ ಪ್ರೈವೇಟೆಡ್ ಲಿಮಿಟೆಡ್ ಮತ್ತು ಎಎನ್ಐ ಟೆಕ್ನಾಲಜಿ ಪ್ರೈವೇಟೆಡ್ ಲಿಮಿಟೆಡ್ ಹಾಗೂ ಇತರೆ ಅಗ್ರಿಗೇಟರ್ಗಳು ಹೈಕೋರ್ಟ್ಗೆ ಮೊರೆ ಹೋಗಿದ್ವು. ಈ ಕೇಸ್ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಕಂಪನಿಗಳ ಮನವಿಯನ್ನ ಅರ್ಜಿ ವಜಾ ಮಾಡಿದೆ. ಅಲ್ಲದೆ ಬೈಕ್ ಟ್ಯಾಕ್ಸಿ ಸೇವೆಯನ್ನ 6 ವಾರದಲ್ಲಿ ಬಂದ್ ಮಾಡುವಂತೆ ಸೂಚನೆಯನ್ನ ನೀಡಿದೆ. ಹೌದು, ರಾಜ್ಯ ಸರ್ಕಾರಕ್ಕೆ ಬೈಕ್ ಟ್ಯಾಕ್ಸಿ ಸಾರಿಗೆ ವಾಹನಗಳಾಗಿ ನೋಂದಣಿಯ ಕುರಿತು ಅಗತ್ಯ ಮಾರ್ಗಸೂಚಿಯನ್ನ ಸಿದ್ಧಪಡಿಸಬೇಕು. ಅಲ್ಲಿವರೆಗೂ ಕೂಡ ಸ್ಥಗಿತಗೊಳಿಸಲು ಈಗಾಗಲೇ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಸರ್ಕಾರ ಮಾರ್ಗಸೂಚಿ ಸಿದ್ಧಪಡಿಸಿದಂತಹ ಬಳಿಕ ಬೈಕ್ಗಳ ನೋಂದಣಿಯಾಗಿ ಆ ಬಳಿಕ ಮತ್ತೆ ಸೇವೆಯನ್ನ ಆರಂಭಿಸಬಹುದು. ಸರ್ಕಾರ ಈ ನಿಟ್ಟಿನಲ್ಲಿ ಏನು ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಕಾದು ನೋಡಬೇಕಾಗಿದೆ.